ಈ ದೇವಸ್ಥಾನ ಭೂಮಿಯಿಂದ 30 ಅಡಿ ಕೆಳಗದ. ನಾನ್ ಹೇಳಿದ್ರೆ ನೀವು ನಂಬಲ್ಲ, ಬರೀ ನೀವೇ ಕಣ್ಣಾರೆ ನೋಡಕತ್ರಿ. ನಾನು ಹಿಂದಿನ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿಯನ್ನ ನೆನಪಿಟ್ಟುವರಿ ಅಂತ ಹೇಳಿದ್ದೆ. ಆ ವ್ಯಕ್ತಿಯ ಪರಿಚಯ ಮಾಡಿಸ್ತೀನಿ ಬರ್ರಿ. ಇವರ ಹೆಸರು ಕೈಲಾಸಲಿಂಗ ಶಿವಾಚಾರ್ಯರು. ನೀವು ನೋಡ್ತಾ ಇರೋ ಈ ಶಿವಲಿಂಗ ಮೊಟ್ಟ ಮೊದಲಿಗೆ ಇವರ ಕನಸಲ್ಲಿ ಬಂದದ್ದು. ಅಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಇವರ ಕನಸಲ್ಲಿ ಬಂದು, ನೀನು ನಡೆದುಕೊಂಡು ಹೋಗು, ಯಾವ ಒಂದು ಪ್ಲೇಸ್ ನಲ್ಲಿ ಎಡವು ಬೀಳ್ತಿಲ್ಲ, ನಾನು ಅಲ್ಲೇ ನೆಲೆಸಿದ್ದೀನಂತ ಹೇಳಿದ್ರಂತ ಕನಸೊಳಗ. ಶ್ರೀ ಕೈಲಾಸಲಿಂಗ ಶಿವಾಚಾರ್ಯರು ತಮ್ಮ ಮೂಲ ಸ್ಥಾನ ಮಠದಿಂದ ನಡೆದುಕೊಂಡು ಬಂದು ಈ ಒಂದು ಸ್ಥಳದಲ್ಲಿ ಎಡವಿ ಬಿದ್ರು. ಅದೇ ಸ್ಥಳದಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ನೆಲೆಸಿದ್ದರಂತ. 30 ಅಡಿ ಭೂಮಿಯನ್ನು ಅಗೆದಾಗ ಈ 3 ಶಿವಲಿಂಗ ಪತ್ತೆ ಆದವು. ಅದೇ ರೀತಿ ಈ ಶಿವಲಿಂಗವನ್ನು 2ನೇ ಶ್ರೀಶೈಲ ಅಂತಾನು ಕರೀತಾರೆ. ಹಾಗೆ ಈ ಶಿವಲಿಂಗದ ಹತ್ತಿರ ಪಾತಾಳದ ನೀರನ್ನು ನೋಡಬಹುದು. ನೀವು ನನಗೆ ಹೇಳ್ಬಹುದು ಇದೆಲ್ಲ ಮೂಢನಂಬಿಕೆ ಅಂತ, ಆದ್ರೆ ಒಂದು ಯೋಚನೆ ಮಾಡಿ, ಈ ಒಂದು ಸ್ಥಳಕ್ಕೆ ಆ ಮಠದ ಸ್ವಾಮೀಜಿಗೆ ಯಾವುದೇ ರೀತಿಯಿಂದ ಸಂಬಂಧ ಇಲ್ಲ. ಅಂದ್ಮೇಲೆ ಆ ಸ್ವಾಮೀಜಿ ಕರೆಕ್ಟ್ ಆಗಿ ಅದೇ ಒಂದು ಪ್ಲೇಸ್ ಅಲ್ಲಿ ನಿಂತ್ಕೊಂಡು ಈ ಒಂದು ಸ್ಥಳದಲ್ಲಿ ಅಗಿರಿ ಅಂತ ಹೇಳಿದಾಗಲೇ ನಮಗೆ 3 ಶಿವಲಿಂಗ ಪತ್ತೆಯಾಗಿದ್ದು. ಇಷ್ಟೆಲ್ಲ ನೋಡಿದ ಮೇಲೆ ದೇವರ ಲೀಲೆ ಅಂತಾನೆ ಕರಿಬಹುದು. ಸ್ವತಃ ಆ ಜಮೀನ್ದಾರಗೆ ಗೊತ್ತಿಲ್ಲ ಇಲ್ಲಿ ದೇವಸ್ಥಾನ ಇತ್ತು ಅಂತ. ಅಂದ ಮೇಲೆ ನೀವೇ ಯೋಚನೆ ಮಾಡಿ, ಸಾವಿರಾರು ವರ್ಷಗಳ ದೇವಸ್ಥಾನವನ್ನು ಉದ್ಭವ ಆಗಿದ್ದು. ಇಷ್ಟೆಲ್ಲ ನೋಡಿದ ಮೇಲೆ ಆ ಸ್ವಾಮೀಜಿಯ ಪವಾಡಕ್ಕೆ ತಲೆ ಬಾಗಲೇಬೇಕು. ಇವಾಗ ಶ್ರೀ ಕೈಲಾಸಲಿಂಗ ಸ್ವಾಮೀಜಿ ಅವರು ಗೌರ್ಬಿಯಲ್ಲಿ ನೆಲೆಸಿದ್ದಾರೆ. ಇಷ್ಟೆಲ್ಲ ಆಗಿದ್ದು ನಾನು ಕಣ್ಣಾರೆ ನೋಡಿದ್ದೇನೆ. ನನಗೆ ತಿಳಿದಷ್ಟು ನಿಮಗೆ ಹೇಳಿದ್ದೇನೆ. ಈ ಶಿವಲಿಂಗವು ಗೌರ್ಕಿಯ ಗ್ರಾಮದಲ್ಲಿ ಇದೆ, ಆದರೆ ಸ್ವಾಮೀಜಿ ಅವರು ಗೌರ್ಬಿ ಗ್ರಾಮದಲ್ಲಿ ನೆಲೆಸಿದ್ದಾರೆ. ನೀವು ಈ ಸ್ಥಳಕ್ಕೆ ಬಂದು ದರ್ಶನ ಪಡೆದಿದ್ರೆ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಹಾಗೆ ನಿಮ್ಮ ಸ್ನೇಹಿತರು ಶೇರ್ ಮಾಡಿ, ನನ್ನ ಒಂದು ಅಕೌಂಟಿಗೂ ಫಾಲೋ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.